715. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋರೂಮ್ ಮಾಲೀಕ ಪುನೀತ್ ಗೌಡ ನಾಪತ್ತೆಯಾಗಿದ್ದಾನೆ. ಘಟನೆಗೆ ಸಂಬಂಧಪಟ್ಟಂತೆ ರಾಜಾಜಿನಗರ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಶೋರೂಮ್ ಮಾಲೀಕ ಪುನೀತ್ ಹಾಗೆ ಮ್ಯಾನೇಜರ್ ವಿರುದ್ಧ ಕೂಡ ಎಫ್ಐಆರ್ ಆಗಿದೆ. ಅಲ್ಲಿ ಒಬ್ಬ ಯುವತಿ ಸಾವನ್ನಪ್ಪಿದ್ದಾಳೆ. ಅಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇದ್ದು ಕ್ಯಾಶಿಯರ್ ಆಗಿ ಪ್ರಿಯಾ ಅಂತೇಳಿ ಸಜೀವವಾಗಿ ದಹನ ಆಗಿದ್ದಾಳೆ. ನಿನ್ನೆ ಸುಟ್ಟು ಕರಕಲಾಗಿದೆ. ಇನ್ನೊಂದು 3-4 ಜನ ಗಾಯ ಆಗಿದೆ. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಒಂದು 20 ಬೈಕ್ ಸುಟ್ಟೋಗಿದ್ದಾವೆ. ನೋಡಿ, ಪ್ರಿಯನ್ ಬರ್ತ್ಡೇ ಇತ್ತು ಇವತ್ತು. ನೀನೇ ಅವ್ರ ತಂದೆ ಹೇಳ್ತಾರೆ, ಗೋಳಾಡ್ತಾ ಇದ್ರು. BNS ಸೆಕ್ಷನ್ 106 ಅಡಿ ಅಂದರೆ ನಿರ್ಲಕ್ಷ್ಯದಿಂದ ಸಾವಾಗಿದೆ ಅನ್ನೋ ಸೆಕ್ಷನ್ ಮೇಲೆ ಎಫ್ಐಆರ್ ಆಗಿದೆ. ರಾಜಾಜಿನಗರದಲ್ಲಿ ಕೇಸ್ ಆಗಿದೆ. ಬಟ್ ಈಗ ಆತ ನಾಪತ್ತೆಯಾಗಿದ್ದಾನೆ. ಶೋರೂಮ್ ಮಾಲೀಕ ಜೊತೆಗೆ ಮ್ಯಾನೇಜರ್ ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದಾನೆ. ನೋಡಿ, ಇದೇ ಶೋರೂಮು ನಿನ್ನೆ ಸಂಜೆ ವೇಳೆಗೆ ಆಗಿರುವಂತಹ ಘಟನೆ ಇದು. ಅಲ್ಲಿ ಶಾರ್ಟ್ ಸರ್ಕ್ಯೂಟು ಈ ರೀತಿ ಕೆಲವಷ್ಟು ಕಾರಣಗಳಿಗಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದು ನೋಡ್ತಿದ್ದಂತೆ ಹೊತ್ತೆ ಹುಡುಗಿದ್ದು ಆ ಪ್ರಿಯಾ ಅನ್ನುವಂಥ ಯುವತಿ ಏನಿದ್ದಾಳೆ, ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗಿ, ಆಕೆ ಆಚೆ ಬರೋಕ್ಕಾಗದೆ ಅಲ್ಲೇ ಬೆಂಕಿಗೆ ಆಹುತಿ ಆಗಿಬಿಟ್ಲು. ಇನ್ನು ಈ ಕಡೆ ಪುನೀತ್ ಏನಿದ್ದಾನೆ ಮಾಲೀಕ, ಜೊತೆಗೆ ಮ್ಯಾನೇಜರ್ ಇದ್ದಾನೆ, ಅವನು ಕೂಡ ಈಗ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಆಗ್ತಾ ಇದ್ದಂತೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ, ಈ ಬೆಂಕಿ ಅವಘಡಗಳು ಜಾಸ್ತಿ ಆಗ್ತಾ ಇದ್ದಾವೆ ಅನ್ನುವಂಥ ಸುದ್ದಿಗಳು ಜಾಸ್ತಿ ನೋಡ್ತಾ ಇದ್ದೀರಿ. ಬಟ್ ಈಗ ಈ ಪ್ರಿಯಾ ಏನಿದ್ದಾರೆ ಅವರ ಸಾವಿಗೆ ಇವರ ಒಂದು ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥ ಆರೋಪ ಪ್ರಿಯಾ ಕುಟುಂಬಸ್ಥರು ಮಾಡ್ತಾ ಬರ್ತಾಯಿದ್ರು. ನಿನ್ನೆ ಮಾಡಿದ್ದಾರೆ ಅವರು. ಈಗ ಅವರ ಸಹೋದರ ಕೂಡ ದೂರನ ಕೊಟ್ಟಿದ್ದರು. ಆ ದೂರಿನ ಅನ್ವಯ ಎಫ್ಐಆರ್ ಆಗಿದೆ. ಇಬ್ಬರೂ ಕೂಡ ಪತ್ತೆ ಇಲ್ಲ. ನೋಡಿ, ಇಡೀ ಅವರ ಶೋರೂಮ್ ಬೆಂಕಿಗೆ ಆಹುತಿ ಆಗಿದೆ. ನಿನ್ನೆ ಬೈಕ್ಗಳು ಕೂಡ ಕಂಪ್ಲೀಟ್ ಬೂದಿ ಆಗಿದ್ದಾವೆ. ಅದರಲ್ಲಿ ನೋವಿನ ಸಂಗತಿ ಅಂತ ಹೇಳಿದ್ರೆ, ಅಲ್ಲಿ ಸುಮಾರು 20-21 ವರ್ಷದ ಯುವತಿ ಪ್ರಿಯಾ ಅನ್ನುವಂಥವಳು ಸಜೀವವಾಗಿ ಸುಟ್ಟು ಬೂದಿಯಾಗಿದ್ದಾಳೆ. ಇವತ್ತು ಬರ್ತ್ಡೇ ಇತ್ತು ಆಕೆಯದ್ದು. ಅವರ ತಂದೆ ಹೊಸ ಬಟ್ಟೆ ಕೂಡ ತಂದಿದ್ದರಂತೆ. ನಿನ್ನೆ ಸಂಜೆ ಅಂದರೆ ಬೆಳಗ್ಗೆ ಆಫೀಸಿಂದ ಹೋಗುವಾಗ ಬೇಗ ಬರ್ತೀನಿ ಅಂತ ಹೇಳಿ ಹೋದಂಥವಳು ವಾಪಸ್ ಬರಲೇ ಇಲ್ಲ. ಈಗ ಪ್ರಿಯಾ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹ ಜಾಸ್ತಿ ಆಗ್ತಾ ಇದೆ. ಆದರೆ ಇವರು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ. ರಾಜಾಜಿನಗರ EV ಬೈಕ್ ಶೋರೂಮ್ನಲ್ಲಿ ಅಗ್ನಿ ದುರಂತ ಪ್ರಕರಣ. ಇಂದು ಘಟನಾ ಸ್ಥಳಕ್ಕೆ FSL ತಂಡ ಭೇಟಿ ಕೊಡುತ್ತೆ, ಪರಿಶೀಲನೆ ನಡೆಸಲಿದೆ. ಅಂದರೆ ಏನು ಕಾರಣ, ಇದು ಯಾಕೆ ಬೆಂಕಿ ಹೊತ್ತುಕೊಳ್ತು? FSL ತಂಡ ಭೇಟಿ ಕೊಡುತ್ತೆ. ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಅಂದರೆ ವಿಜ್ಞಾನ ಪ್ರಯೋಗಾಲಯದವರು ವೈಜ್ಞಾನಿಕವಾಗಿ ಅಲ್ಲಿ ಪರಿಶೀಲನೆ ಆಗುತ್ತೆ. FSL ಟೀಮ್ನಿಂದ ಘಟನೆಗೆ ನಿಖರ ಕಾರಣವನ್ನು ಪತ್ತೆ ಹಚ್ಚೋಕ್ಕೆ ಈ ತಜ್ಞರು ಭೇಟಿ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಈಗ ರಾಜಾಜಿನಗರ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಅಗ್ನಿ ಸುರಕ್ಷತಾ ಕ್ರಮಗಳ ಉಲ್ಲಂಘನೆ ಬಗ್ಗೆ ಪೊಲೀಸರಿಂದ ತನಿಖೆ ಆಗುತ್ತೆ. ಏನು ಇರಲಿಲ್ವಾ ಹಾಗಾದರೆ ಬೆಂಕಿ ನಂದಿಸೋಕಲ್ಲಿ? ಯಾಕೆಂದರೆ ಸಿಲಿಂಡರ್ಗಳಿರ್ತವೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಬೆಂಕಿ ನಂದಿಸುವಂಥದ್ದು ಎಲ್ಲ ಫಾಲೋ ಮಾಡಬೇಕು, ಅವೆಲ್ಲ ರೂಲ್ಸ್ಗಳನ್ನು. ಆದರೆ ಇವರು ಫಾಲೋ ಮಾಡ್ತಿರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು. ಕಾರಣ ಏನು? ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಂಕಿ ವ್ಯಾಪಿಸಲಿಕ್ಕೆ ಅಥವಾ ಬೆಂಕಿಯ ಅಲ್ಲಿ ಹೊತ್ಕೊಳ್ಳಿಕ್ಕೆ ಕಾರಣ ಏನು? ಅಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಆಗಿರೋದ್ರಿಂದಾಗಿ ಕರೆಂಟಿಂದಲೇ ಏನೋ ಆಗಿದೆ ಅಂತೇಳಿ, ಶಾರ್ಟ್ ಸರ್ಕ್ಯೂಟು ಅಥವಾ ಇನ್ನೊಂದು ತಾಂತ್ರಿಕ ದೋಷನೋ ಆಗಿರ್ಬೋದು ಅನ್ನುವಂಥ ಒಂದು ಕಾರಣ ಇದೆ. ಬಟ್ ಇನ್ನೂ ಎಕ್ಯುರೇಟಾಗಿ ಗೊತ್ತಾಗಿಲ್ಲ. FSL ತಂಡದಂದು ಇವತ್ತು ಬಂದು ಪರಿಶೀಲನೆ ಮಾಡಿ ಅದಕ್ಕೆ ನಿಖರ ಕಾರಣವನ್ನು ಗೊತ್ತು ಮಾಡಲಿದ್ದಾರೆ. ಅಗ್ನಿ ಸುರಕ್ಷತಾ ಕ್ರಮಗಳ ಉಲ್ಲಂಘನೆಯ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಇನ್ನು ಮ್ಯಾನೇಜರು ಜೊತೆಗೆ ಮಾಲೀಕ ಪುನೀತ್ ಗೌಡ ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿಯೇ ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅದು ಈ ಕೆಲವೊಂದಿಷ್ಟು ಶೋರೂಮ್ಗಳಲ್ಲಿ ನಿರ್ಲಕ್ಷ್ಯದಿಂದಾಗಿ ಮಾಲೀಕರು ಮತ್ತು ಅಲ್ಲಿನ ಕೆಲವೊಂದಿಷ್ಟು ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದಾಗಿ ಅಮಾಯಕರ ಜೀವಗಳು ಬಲಿಯಾಗ್ತಾ ಇದ್ದಾವೆ.